ಧನುಸ್ಸು ರಾಶಿ ಕನಸು ನನಸಾಗ್ತಕ್ಕಂತಹ ಸಮಯ ಅಥವಾ ಆ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆ ರೀತಿ ಏನಾದರೂ ಕನಸು ನನಸಾಗ್ಬಿಟ್ರೆ, ಸ್ವಪ್ನ ನಿಜವಾಗಿಬಿಟ್ರೆ ಬಹಳ ಸಂತೋಷ ಪಡ್ತಕ್ಕಂಥದ್ದು. ಅದು ನಿಮಗೆ ತೃಪ್ತಿಯನ್ನು ತರ್ತಕ್ಕಂಥದ್ದಾಗುತ್ತೆ. ನಿಮ್ಮ ಉತ್ಸಾಹ ತುಂಬ ನಿಯಂತ್ರಣದಲ್ಲಿರಬೇಕು. ಯಾವುದೋ ಒಂದು ಒಳ್ಳೆಯದಾಯಿತು ಅನ್ನುವಾಗ ಅದರ ಹಿಂದೆ ಇನ್ನೇನೋ ಕೆಡಕು ಇರುತ್ತೆ ಅನ್ನುವಂತಹ ಸೂಚನೆ ನಿಮಗೆ ಗೊತ್ತಿರಲಿ. ಏಕಮುಖವಾದಂತಹ ವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಳಿ. ನೀವು ಯಾರ ಬಗ್ಗೆನೋ ವಿಶ್ವಾಸವನ್ನು ಇಟ್ಕೊಂಡಿರ್ತೀರಿ, ಆದರೆ ಅವರಿಗೆ ನಿಮ್ಮ ಬಗ್ಗೆ ವಿಶ್ವಾಸ ಇರೋದಿಲ್ಲ. ನೀವು ಒಳಿತನ್ನು ಮಾಡ್ತಾ ಇರ್ತೀರಿ, ಅವರು ಕೆಟ್ಟದನ್ನೇ ಬಯಸ್ತಾ ಇರ್ತಾರೆ. ಹೀಗೆಲ್ಲ ವಿರುದ್ಧವಾದಂತಹ ಮನಸ್ಥಿತಿ ಉಳ್ಳಂಥವರ ಜೊತೆಯಲ್ಲಿ ಏಕಮುಖವಾದಂತಹ ವಿಶ್ವಾಸವನ್ನು ಇಟ್ಕೊಳ್ಳುವಂಥದ್ದು ಬೇಡ ಅನ್ನುವಂಥದ್ದು. ಮಾನಸಿಕವಾದಂತಹ ಒತ್ತಡ, ಕಠಿಣವಾದಂತಹ ಮಾತುಗಳು ಇವೆಲ್ಲದರಿಂದ ಮನಸ್ಸಿಗೆ ತುಂಬ ನೋವಾಗ್ತಕ್ಕಂಥದ್ದು. ನಿಮ್ಮ ಹಳೆಯ ಜೀವನದ ನೆನಪು ನಿಮಗೆ ನೋವನ್ನು ಮತ್ತೆ ಹೆಚ್ಚು ಮಾಡುತ್ತೆ. ಹಿಂದೆಲ್ಲ ಎಷ್ಟೋ ಕಷ್ಟಪಟ್ವಿ ಅಂತಕ್ಕಂಥದ್ದು ಈಗಿನ ಯಾವುದೋ ಒಂದು ಸನ್ನಿವೇಶಕ್ಕೆ ನೀವು ಹೊಂದಾಣಿಕೆಯನ್ನು ಮಾಡ್ತಾ, ಅದಕ್ಕೆ ಹೋಲಿಕೆಯನ್ನು ಮಾಡ್ತಾ ಹಿಂದಿನದನ್ನು ನೆನೆದು ಕಣ್ಣೀರು ಹಾಕ್ತಕ್ಕಂಥದ್ದಾಗತ್ತೆ. ಮನೆಯ ವ್ಯವಸ್ಥೆಯಿಂದ ಇರತಕ್ಕಂತಹ ಅನುಕೂಲತೆಗಳಿಂದ ತೃಪ್ತಿಯನ್ನು, ಸಂತೋಷವನ್ನು, ಸಮಾಧಾನವನ್ನು ಹೊಂದಬೇಕಾದಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಸದ್ಗುರುಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಆರೋಗ್ಯದ ದೃಷ್ಟಿಯಿಂದ, ಅದರಲ್ಲೂ ಸೋಂಕು ತಗುಲುವ ದೃಷ್ಟಿಯಿಂದ ಸ್ವಲ್ಪ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಎಚ್ಚರ ತಪ್ಪಿದರೆ ದೊಡ್ಡ ಅನಾಹುತಕ್ಕೆ ಕಾರಣ ಆಗಬಹುದು ಅಂತಕ್ಕಂಥದ್ದು. ವ್ಯಾಪಾರಿ ಬುದ್ಧಿಯಿಂದ ಹೊರಬರಬೇಕು. ಇದು ಗ್ರಹಗತಿಯ ಫಲ ಅಂತ ಬೇಕಾದರೂ ನೀವು ತಿಳ್ಕೊಳ್ಬೋದು, ಇಲ್ಲ ಎಚ್ಚರಿಕೆಯ ಮಾತು ಅಂತ ಬೇಕಾದರೂ ತಿಳ್ಕೊಳ್ಬೋದು, ಹೇಗೆ ಬೇಕಾದರೂ ಗ್ರಹಿಸ್ಬೋದು. ಆದರೆ ನಿಮಗಿರತಕ್ಕಂತಹ ದೌರ್ಬಲ್ಯವೋ ಸಮಸ್ಯೆಯೋ ಅದರಿಂದ ಹೊರಬಂದರೆ ಅಷ್ಟೇ ನಮಗೆ ಸಮಾಧಾನ ಅಂತಕ್ಕಂಥದ್ದು. ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಕಾಣ್ರೆ ಮಾತ್ರ ನಿಮಗೆ ಅದು ಗೌರವವನ್ನು ಹೆಚ್ಚು ಮಾಡುತ್ತೆ. ತಾರತಮ್ಯಕ್ಕೆ ಅವಕಾಶಗಳು ಬೇಡ. ತಾರತಮ್ಯವನ್ನು ಮಾಡೋದರಿಂದ ನಿಮಗಿರತಕ್ಕಂತಹ ಗೌರವ ಕಡಿಮೆ ಆಗುತ್ತೆ ಹೊರತು ಜನ ನಿಮ್ಮನ್ನು ಹೊಗಳುವಂಥದ್ದಲ್ಲ. ನಂಬಿದಂತಹ ಸ್ನೇಹಿತರು ಅಪಕೀರ್ತಿಗೆ ಕಾರಣರಾಗ್ತಾರೆ, ನಿಮಗೆ ಕೆಟ್ಟ ಹೆಸರು ಬರುತ್ತೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಸಂಭಾವಿತಸ್ಯ ಚ ಕೀರ್ತಿ ಮರಣಾದ ತಿರಿಚ್ಯತೆ ಅಂತ. ಅಂದರೆ ಇದರ ಅರ್ಥ, ಯಾವಾಗ ನಮಗೆ ಅಪಕೀರ್ತಿ ಬರುತ್ತೋ ಆಗ ನಮ್ಮ ಜೀವನ ಪೂರ್ತಿ ನಶ್ವರ, ವ್ಯರ್ಥ ಅನ್ನುವಂತಹ ಅನುಭವ ಗೊತ್ತಾಗುವಂಥದ್ದು. ಸುತ್ತಮುತ್ತಲಿರತಕ್ಕಂತಹ ಎಲ್ಲ ಜನರು ಕೂಡ ನಿಮ್ಮಿಂದ ಏನನ್ನಾದರೂ ಬಯಸ್ತಾರೆ. ಜನಕ್ಕೆ ಒಳ್ಳೆಯದನ್ನು ಹೇಳಿ, ಒಳ್ಳೆಯದನ್ನು ಕೊಡಿ, ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ ಅಂತಕ್ಕಂಥದ್ದು. ಆತ್ಮೀಯರ ಕೋಪಕ್ಕೆ ಗುರಿಯಾಗ್ತೀರಿ. ಆತ್ಮೀಯರಿಗೆ ವಿರುದ್ಧವಾಗಿ ನಡೆಕೊಂಡು ಅವರ ಮನಸ್ಸನ್ನು ಘಾಸಿಗೊಳಿಸ್ತೀರಿ, ಅವರ ಕೋಪಕ್ಕೆ ಗುರಿಯಾಗ್ತಕ್ಕಂಥದ್ದು. ವನದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಒಂಟಿತನವನ್ನು ದೂರ ಮಾಡಿಕೊಳ್ಳಿ. ಏಕಾಂಗಿಯಾಗಿ ಇರುವಂಥದ್ದನ್ನು ದೂರ ಮಾಡಿ ಕಾರ್ಯಪ್ರವೃತ್ತರಾಗಿ ಚಟುವಟಿಕೆಯಿಂದ ಇರಿ. ಅದು ನಿಮ್ಮ ಮನಸ್ಸಿಗೆ ಉತ್ತಮವಾದಂತಹ ಒಂದು ಹರ್ಷವನ್ನು ತಂದುಕೊಡುತ್ತೆ ಅಂತಕ್ಕಂಥದ್ದು. ಹಣಕ್ಕಿಂತ ಸಮಯ ಮುಖ್ಯ ಅಂತಕ್ಕಂಥದ್ದನ್ನು ಗಮನಿಸಬೇಕು. ನಿಮ್ಮಲ್ಲಿ ಎರಡೂ ಇದೆ. ಅದೃಷ್ಟವಶಾತ್ ಹಣವೂ ಇದೆ, ಸಮಯವೂ ಇದೆ. ಯಾವುದನ್ನು ಹೇಗೆ, ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಿ, ವಿನಿಯೋಗ ಮಾಡ್ತೀರಿ, ಆಲೋಚನೆಯನ್ನು ಮಾಡಿ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಮುಖ್ಯವಾದಂತಹ ವ್ಯಕ್ತಿ ಅಥವಾ ಮುಖ್ಯವಾದಂತಹ ಸ್ನೇಹಿತನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಅದನ್ನು ಗಮನಿಸ್ಕೊಳ್ಳದಲ್ಲೇ ನಾವು ನಮ್ಮದೇ ಆದಂತಹ ಲೋಕದಲ್ಲಿದ್ದರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಅವಿವಾಹಿತರ ಪರವಾಗಿ ಬಂಧುಗಳಿಂದ ಸಹಾಯವಾಗ್ತಕ್ಕಂಥದ್ದು. ಮದುವೆಯ ವಿಚಾರವನ್ನು ಮುನ್ನೆಲೆಗೆ ತಂದು ಯಾವುದೋ ಒಂದು ಮಂಗಳ ಕಾರ್ಯ ಮನೆಯಲ್ಲಿ ನಡೆಯುವ ಹಾಗೆ ಮಾಡಬೇಕು ಅಂತಕ್ಕಂತಹ ಸಂಕಲ್ಪ ಏನಿದೆ ಅದು ವಿಶೇಷವಾಗಿ ಕಾಣತಕ್ಕಂಥದ್ದು. ಶಾಂತಿಯುತವಾಗಿ ಈ ದಿವಸವನ್ನು ಕಳೆಯಬೇಕು. ಯಾವುದೇ ಕಾರಣಕ್ಕೂ ಕೂಡ ಗಲಾಟೆ, ದುಂಬಿ, ಜಗಳ ಇತ್ಯಾದಿಗಳು ಮಾಡಬಾರದು ಅಂತಕ್ಕಂತಹ ಆದೇಶ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಬೇರೆಯವರು ನೀಡಿದಂತಹ ಭರವಸೆಗೋಸ್ಕರ ಕಾಯ್ತೀರಿ. ಆದರೆ
ಏನೂ ಪ್ರಯೋಜನ ಆಗೋದಿಲ್ಲ. ಅವರೊಂದು ಮಾತು ಹೇಳಿದ್ದಾರೆ, ಅದು ನಡೀಬಹುದು ಅಂತ ಹೇಳಿ ಕಾದು ಕಾದು ಬೇಸರಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಹಣ ಉಳಿತಾಯದಿಂದ ನಿಮಗೆ ಸ್ವಲ್ಪ ತೃಪ್ತಿ ಸಿಗ್ತಕ್ಕಂಥದ್ದು. ಆ ರೀತಿಯ ತೃಪ್ತ ಭಾವ ಏನೋ ಒಂದು ರೀತಿಯಲ್ಲಿ ಸಂತೋಷಕ್ಕೆ, ಬೇರೆ ಬೇರೆಯ ಯೋಜನೆಗಳಿಗೆ, ಕೆಲಸಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ದೂರದೂರಿನಿಂದ ಏನೋ ಶುಭವಾರುತ್ತೆ, ಅದರಿಂದ ಸಂತೋಷವಾಗ್ತಕ್ಕಂಥದ್ದು. ಮನೆಯವರ ಸಹಾಯದಿಂದ ಕಾರ್ಯಕ್ಷೇತ್ರವನ್ನು ವಿಸ್ತರಣೆ ಮಾಡ್ತೀರಿ. ಇಷ್ಟವಿಲ್ಲದೆ ಇರತಕ್ಕಂತಹ ವ್ಯಕ್ತಿಯ ಜೊತೆಯಲ್ಲಿ ಸಮಯವನ್ನು ಕಳೀಬೇಕಾಗತ್ತೆ. ಇದು ಎಷ್ಟರ ಮಟ್ಟಿಗೆ ಅನಿವಾರ್ಯವೋ ಅದನ್ನು ಆಲೋಚನೆ ಮಾಡಿ. ನಿಮ್ಮ ಮಾತು ನಿಮಗೆ ಬಲವಾಗ್ತಕ್ಕಂಥದ್ದು. ಕಿರಿಕಿರಿಯಿಂದ ಹೊರಬರ್ತೀರಿ ಅಂತಕ್ಕಂತಹದ್ದು ಸತ್ಯವಾಗುತ್ತೆ. ಕಾಳಿಕಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಕಾಳಿಕಾದೇವಿಯನ್ನು ಆರಾಧನೆ ಮಾಡಿ, ಆ ಜಗನ್ಮಾತೆಯ ಅನುಗ್ರಹ ದುಷ್ಟ ಸಂಹಾರವಾಗಿ, ಶಿಷ್ಟ ರಕ್ಷಣೆಯಾಗಿ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಶುಭವಾಗಿ.